ಸಂಕಷ್ಟ ಇಲ್ಲೇ ಇಲ್ಲ. ಕ್ಯಾಬಿನೆಟ್ಟಲ್ಲಿ ಎಲ್ಲ ಮಿನಿಸ್ಟ್ರಿಗಳು ಚೀಫ್ ಮಿನಿಸ್ಟ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ವೆರಿ ಡೈನಾಮಿಕ್ ಚೀಫ್ ಮಿನಿಸ್ಟರ್. ಇವತ್ತು CM ಸಿದ್ದರಾಮಯ್ಯ ಅವರ ಜೊತೆಗೆ ಜಾರ್ಜ್ ಸಾಹೇಬರು ಕೂಡ ಸಿಟಿ ರೌಂಡ್ಸನ್ನು ನಡೆಸ್ತವ್ರೆ. ಅವ್ರು ಮಾತಾಡ್ತಾರೆ. ಸರ್, ಇವತ್ತು ನಗರ ಪ್ರದಕ್ಷಿಣೆ ಮಾಡಿದ್ರಿ. ಹೌದು, ಮುಖ್ಯಮಂತ್ರಿಯವರು ಇವತ್ತು ನಗರ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ, ಎಲ್ಲ ವೀಕ್ಷಣೆ ಮಾಡ್ತಿದ್ದಾರೆ. ಮತ್ತು ಆಗಾಗ ಅಲ್ಲಿ ಆಫೀಸರ್ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ, ಎಲ್ಲ ಸರಿ ಮಾಡಿದೆ ಅಂತ ಹೇಳ್ತಾರೆ. ಇಲ್ಲೆಲ್ಲ ತಪ್ಪಿದೆ, ಸರಿ ಮಾಡಿದೆ. ಸರ್, ಇವತ್ತು CM ಸಿದ್ದರಾಮಯ್ಯ ನಿರ್ಣಾಯಕ ದಿನ ಹೈಕೋರ್ಟ್ನಲ್ಲಿ. ಇದೆಲ್ಲದರ ಸಂಕಷ್ಟದ ನಡುವೆ ಕೂಡ ಇಷ್ಟು ಹುಮ್ಮಸ್ಸಿನಿಂದ ಓಡಾಡ್ತಿದ್ದಾರೆ. ಸಂಕಷ್ಟ ಇಲ್ಲೇ ಇಲ್ಲ. ಅವರು ಪರ್ಮನೆಂಟಾಗಿ ಚೀಫ್ ಮಿನಿಸ್ಟರ್ ಆಗಿರ್ತಾರೆ, ಏನು ನೀವು ವರಿ ಮಾಡಬೇಡಿ. ಅವರೇ ನನ್ನೊಂದು ನಮ್ಮ ಮುಖ್ಯಮಂತ್ರಿಯಾಗಿ ಉಳಿತಾರೆ. ಸರ್, ಹೆಬ್ಬಾಳಕ್ಕೆ ಹೋದ್ರಿ, ಎಲ್ಲ ಏರಿಯಾಗಳು ಸುತ್ತಾಡಿದ್ರಿ, ಅಧಿಕಾರಿಗಳ ಸೂಚನೆ ನೀಡೋದ್ರ ಜೊತೆಗೆ ಇತ್ತ ಕ್ಷಿಪ್ರಗತಿಯಲ್ಲಿ ಕೆಲಸ ಆಗಬೇಕು ಅನ್ನೋ ಸೂಚನೆಯನ್ನು ಕೂಡ ನೀಡಲಾಗಿದೆ. ಹೌದು, ಎಲ್ಲ ಬೇಗ ಬೇಗ ಕೆಲಸಗಳಾಗಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಮಾಡಿ ಅಂತ ಹೇಳಿದ್ರು. CM ಅವರು 5 ವರ್ಷ ಇರ್ತಾರೆ ಅಂತ ಈಗ ಸ್ಪಷ್ಟೀಕರಣ ಅವರೇ ಕೊಟ್ಟಿದ್ದಾರೆ. ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದರು. ಆಕಾಂಕ್ಷಿಗಳು ಎಲ್ಲ ನಮ್ಮ ಕ್ಯಾಬಿನೆಟ್ಟಲ್ಲಿ ಎಲ್ಲ ಮಿನಿಸ್ಟ್ರಿಗಳು ಚೀಫ್ ಮಿನಿಸ್ಟ್ರಿಗೆ ಬೆಂಬಲ ಕೊಟ್ಟಿದ್ದಾರೆ, ನಿರ್ಣಯ ಮಾಡಿದ್ದಾರೆ. ಮತ್ತು ಆಕಾಂಕ್ಷಿಗಳು ಅಂದರೆ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದ್ದರೆ ತಾನೇ ಆಕಾಂಕ್ಷಿಗಳು ಬರೋದು. ಅವ್ರು ಏನು ಹೇಳ್ತಿದ್ದಾರೆ, ಅವರೇನಾದರೂ ನಾವು ಸಮೇತ ಅರ್ಹರು ಅನ್ನೋ ವಿಚಾರ ಹೇಳ್ತಿದ್ದಾರೆ. ಆರ್ ಆಲ್ಸೋ ಎವ್ರಿಬಡಿ ಇಸ್ ಸತಿಂಗ್, ಬಟ್ ವಿ ಗಾಟ್ ಎ ವೆರಿ ಡೈನಾಮಿಕ್ ಚೀಫ್ ಮಿನಿಸ್ಟರ್. ಒಂದು ಕಂಡೀಷನ್ 2.5 ವರ್ಷ ಅನ್ನೋದು ಈಗೂ ಮುಗಿದೋಯ್ತು. ಅದು ಯಾರು ಹೇಳಿದಾರೆ ನಿಮಗೆ? ಯಾರು ಆ ಥರ ಹೇಳಲಿಲ್ಲ. ಹೈಕಮಾಂಡ್ ಅವರು ಆ ಥರ ಇಲ್ಲಿ ತನಕ ಹೇಳಿಲ್ಲ. ಇದಿಷ್ಟು ಸಚಿವ ಜಾರ್ಜ್ ಅವರ ಮಾತು. ಏನು 5 ವರ್ಷ CM ಸಿದ್ದರಾಮಯ್ಯ ಮುಂದುವರಿತಾರೆ, ಅವ್ರಿಗೆ ಯಾವುದೇ ಟೆನ್ಷನ್ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ನ್ಯೂಸ್ ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.